ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರು ಈ ಲೋಕದಲ್ಲಿಲ್ಲ. ಆದರೆ ಅವರ ಕಾದಂಬರಿಗಳು ನಮ್ಮನ್ನು ಅಗಲಿಲ್ಲ, ನಮ್ಮನ್ನು ಬಿಟ್ಟು ಹೋಗಿಲ್ಲ. ಸಾಕಷ್ಟು ಜನ ಭೈರಪ್ಪನವರ ಕಾದಂಬರಿಗಳನ್ನು ಓದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅರ್ಥೈಸಲಿಕ್ಕೆ ಪ್ರಯತ್ನವೂ ಪಟ್ಟಿದ್ದಾರೆ. ನಾನು ಒಂದು ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಎಸ್.ಎಲ್. ಭೈರಪ್ಪನವರು ಎಡನೂ ಅಲ್ಲ, ಬಲನೂ ಅಲ್ಲ, ಮಧ್ಯಮೂ ಅಲ್ಲ, ಈ ಮೂರನ್ನು ಮೀರಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅದನ್ನು ಈ ಸಂಚಿಕೆಯ ಕೊನೆಯಲ್ಲಿ ಮತ್ತಷ್ಟು ಸ್ವಲ್ಪದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭೈರಪ್ಪನವರು ನಮಗೆ ಚಿರಪರಿಚಿತರಾಗಿರುವುದು ಅವರ ಕಾದಂಬರಿಗಳ ಮೂಲಕ. ಅವರು ಒಬ್ಬ ತತ್ವಶಾಸ್ತ್ರದ ಉಪನ್ಯಾಸಕರಾಗಿದ್ದರೂ ಕೂಡ ನಮಗೆ ಅವರ ಗಾಢವಾದ ಪರಿಚಯ ಆಗಿದ್ದು ಈ ಕಾದಂಬರಿ ಸಾಹಿತ್ಯದ ಮೂಲಕ. ಅನುಮಾನವೇ ಇಲ್ಲ, ಭೈರಪ್ಪನವರು ಒಳ್ಳೆಯ ಕಾದಂಬರಿಕಾರರು, ಅತಿ ಹೆಚ್ಚಿನ ಓದುಗರನ್ನು ಪಡೆದುಕೊಂಡಿರ್ತಕ್ಕಂಥ ಕಾದಂಬರಿಕಾರರು. ಅವರ ಕಾದಂಬರಿಗಳು ಅತಿ ಹೆಚ್ಚಿನ ಮುದ್ರಣವನ್ನು ಕೂಡ ಕಂಡಿರ್ತಕ್ಕಂಥದ್ದು. ಅಂದ ಮಾತ್ರಕ್ಕೆ ಭೈರಪ್ಪರನ್ನು ಮೀರಿಸ್ತಕ್ಕಂಥ ಕಾದಂಬರಿಕಾರರು ಕನ್ನಡ ಸಾಹಿತ್ಯದಲ್ಲಿ ಬಂದಿಲ್ಲ ಅಂತ ಅರ್ಥ ಅಲ್ಲ. ಅವರದೇ ಆದ ವಿಶಿಷ್ಟ ರೀತಿಯಲ್ಲಿ ಜನರ ಹೃದಯವನ್ನು ಭೈರಪ್ಪನವರು ಮುಟ್ಟಿದ್ದಾರೆ. ವಿಶಿಷ್ಟವಾದ ಕಾದಂಬರಿಗಳನ್ನು ಕೊಟ್ಟಿರ್ತಕ್ಕಂಥ ಎಷ್ಟೋ ಸಾಹಿತಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಆಗಿ ಹೋಗಿದ್ದಾರೆ, ಆಗ್ತಾ ಇದ್ದಾರೆ. ಒಂದು ಭೈರಪ್ಪನವರು 25-26 ಕಾದಂಬರಿಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ವೈಚಾರಿಕವಾದ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ವಿಶೇಷವಾಗಿ ಆ ವೈಚಾರಿಕ ಗ್ರಂಥಗಳಲ್ಲಿ ನಾವು ನೆನಪಿಟ್ಟುಕೊಳ್ಬೇಕಾದದ್ದು ನಾನೇಕೆ ಬರೆಯುತ್ತೇನೆ ಮತ್ತು ಸತ್ಯ ಮತ್ತು ಸೌಂದರ್ಯ. ಇವೆರಡು ಕೃತಿಗಳು ಮನುಷ್ಯನನ್ನು ಚಿಂತನೆಗೆ ಹಚ್ಚತಕ್ಕಂಥ ಕೃತಿಗಳು. ಈ ಕೃತಿಗಳ ಜಗತ್ತೇ ಬೇರೆ, ಕಾದಂಬರಿಯ ಜಗತ್ತೇ ಬೇರೆ. ಆದರೆ ನಾವು ಕಾದಂಬರಿಯ ಜಗತ್ತಿನ ಮೂಲಕ ಭೈರಪ್ಪನವನ್ನು ನೋಡ್ತಾ ಇದ್ದೇವೆ. ಭೈರಪ್ಪನವರ ಕಾದಂಬರಿಗಳನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಅವರು 25 ಕಾದಂಬರಿಗಳನ್ನು ಬರೆದಿರ್ಬೋದು. ಅತಿ ಹೆಚ್ಚಿನ ಓದುಗರನ್ನು ಅವರು ಒಳಗೊಂಡಿರಬಹುದು. ಆದರೆ ಕಾದಂಬರಿ ಸಂಖ್ಯೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಕಾದಂಬರಿಯನ್ನು ಬರೆದಿರ್ತಕ್ಕಂಥವ್ರು ಇದ್ದಾರೆ. ಭೈರಪ್ಪನವರು 25 ಕಾದಂಬರಿಯನ್ನು ಬರೆದರೆ 111 ಕಾದಂಬರಿಯನ್ನು ಬರೆದಿರ್ತಕ್ಕಂಥ ಆನಕ್ರೂರು ನಮ್ಮಲ್ಲಿದ್ದಾರೆ. ಆದರೆ ಆನಕ್ರುಗಳಿಗೆ ಭೈರಪ್ಪನವರಿಗೆ ಸಿಕ್ಕಿರ್ತಕ್ಕಂಥ ಓದುಗ ಸಮುದಾಯ ಸಿಗಲಿಲ್ಲ. ಅಲ್ಲಿ ವ್ಯತ್ಯಾಸಗಳಾಗ್ತವೆ. ಇಲ್ಲಿ ನಾನು ಆನಕ್ರೂರವರನ್ನು ಮತ್ತು ಭೈರಪ್ಪನವರನ್ನು ಹೋಲಿಕೆ ಮಾಡಲಿಕ್ಕೆ ಹೋಗೋದಲ್ಲ, ಅದು ಅವಶ್ಯಕತೆಯಿಲ್ಲ. ಅವರವರು ವಿಶಿಷ್ಟ ಫೀಲ್ಡ್ನಲ್ಲಿ ಅವರು ವಿಶಿಷ್ಟತೆಯನ್ನು ಗಳಿಸಿಕೊಂಡಿದ್ದಾರೆ. ಭೈರಪ್ಪನವರಿಗೆ ಭೈರಪ್ಪನವರೇ ಸಮಾನಾದರೆ ಆನಕ್ರೂರಿಗೆ ಸಮನಾಗ್ತಾರೆ. ಕುವೆಂಪುಗೆ ಸಮನಾಗ್ತಾರೆ. ಕುವೆಂಪು ಬರೆದಿದ್ದು 2 ಕಾದಂಬರಿಗಳು. ಆ 2 ಕಾದಂಬರಿಗಳನ್ನು ಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಇವತ್ತಿನ ಕನ್ನಡ ಸಾಹಿತ್ಯ ಸಂದರ್ಭ ಅಥವಾ ಇಂದಿನ ಸಾಹಿತ್ಯ ಸಂದರ್ಭದಲ್ಲಿ, ಮುಂದೆ ಬರ್ತಕ್ಕಂಥ ಸಾಹಿತ್ಯ ಸಂದರ್ಭದಲ್ಲಿ ಕೂಡ ಆಗ್ಬೋದು. ಯಾಕಂದರೆ ಈ ರೀತಿಯಾಗಿ ತಮ್ಮದೇ ಆದ ಒಂದು ವಿಶಿಷ್ಟತೆಯನ್ನು ಉಳಿತಕ್ಕಂಥ ಕಾದಂಬರಿಕಾರರು ಕನ್ನಡ ಸಾಹಿತ್ಯದಲ್ಲಿ
ಆಗಿದ್ದಾರೆ, ಆಗಿ ಹೋಗಿದ್ದಾರೆ, ಇನ್ನೂ ಬರಬಹುದು. ಆದರೆ ನಮಗೆ ಭೈರಪ್ಪನವರು ವಿಶಿಷ್ಟವಾಗಿ ಕಾಣ್ತಕ್ಕಂಥದ್ದು, ವಿಶಿಷ್ಟವಾಗಿರ್ತಕ್ಕಂಥದ್ದು ಅವರು ಗಳಿಸಿರ್ತಕ್ಕಂಥ ಓದುಗರಿಂದ. ಇಷ್ಟು ಅಪಾರ ಪ್ರಮಾಣದ ಓದುಗರು ಅವರು ಹೇಗೆ ಒದಗಿದರು, ಅದರ ಬಗ್ಗೆ ಚಿಂತನೆಯನ್ನು ಮಾಡಿದಾಗ, ಅದರ ಬಗ್ಗೆ ಗ್ರಹಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ಭೈರಪ್ಪನವರ ಓದುಗರು ಸಾಂಪ್ರದಾಯಿಕ ಓದುಗರಿತ್ತಲ್ಲ, ಒಂದು ಸಾಂಪ್ರದಾಯಿಕ ಒಂದು ಸಮಾಜ ಇತ್ತಲ್ಲ, ಆ ಸಾಂಪ್ರದಾಯಿಕ ಸಮಾಜದಿಂದ, ಶಿಕ್ಷಿತ ಸಾಂಪ್ರದಾಯಿಕ ಸಮಾಜದಿಂದ ಅತಿ ಹೆಚ್ಚಿನ ಓದುಗರು ಭೈರಪ್ಪನವರಿಗೆ ದೊರಕಿದರು. ಯಾಕಂದರೆ ಆ ಸಾಂಪ್ರದಾಯಿಕ ಶಿಕ್ಷಿತ ಸಮಾಜದ ಹಿನ್ನೆಲೆಯಲ್ಲಿ ಭೈರಪ್ಪನವರು ಬಂದಿದ್ದರು. ಹೀಗಾಗಿ ಆ ವರ್ಗವನ್ನು ಭಾಳ ಸುಲಭವಾಗಿ ನೀಡಲಿಕ್ಕೆ ಸಾಧ್ಯತೆ ಆಯಿತು. ಉಳಿದ ವರ್ಗಗಳಲ್ಲಿ ಏನಾಯಿತು, ಆ ಮಟ್ಟಿಗಿನ ಶಿಕ್ಷಿತ ಸಾಂಪ್ರದಾಯಿಕ ಓದುಗರಿದ್ದಿಲ್ಲ. ಅಲ್ಲಿ ಇಲ್ಲಿ ಕೆಲವರು ಅವರ ಹತ್ರ ಆಕರ್ಷಣೆ ಆದರು. ಅದು ಆಕರ್ಷಣೆ ಆಗ್ತಕ್ಕಂಥದ್ದೇ, ಓದ್ತಕ್ಕಂಥದ್ದೇ. ಭೈರಪ್ಪನವರ ಯಾವ ಕಾದಂಬರಿಗಳನ್ನು ನಾವು ನಿರ್ಲಕ್ಷಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಪ್ರತಿಯೊಬ್ಬ ಸಾಹಿತ್ಯದ ಓದುಗ, ಸಾಹಿತ್ಯದ ವಿದ್ಯಾರ್ಥಿ, ಸಾಹಿತ್ಯದ ವಿಮರ್ಶಕ ಅದನ್ನು ಮನಗಾಣಲೇಬೇಕಾಗತ್ತೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಈ ಸಾಂಪ್ರದಾಯಿಕ ಶಿಕ್ಷಿತ ವರ್ಗ ಏನಿತ್ತಲ್ಲ, ಈ ಶಿಕ್ಷಿತ ವರ್ಗ ಭೈರಪ್ಪನವರಿಗೆ ಅತಿಯಾದ ಓದುಗ ಬಳಗವನ್ನು ತಂದುಕೊಟ್ಟು. ಯಾಕಂದರೆ ಆ ಸಾಂಪ್ರದಾಯಿಕ ಶಿಕ್ಷಿತ ವರ್ಗದಲ್ಲಿ ಒಂದು ಕಡೆ ಸಂಪ್ರದಾಯಗಳು ಮುರಿದು ಬಿದ್ದಿದ್ರೆ, ಮತ್ತೊಂದು ಕಡೆ ಆ ಸಂಪ್ರದಾಯಗಳನ್ನು ನೆಚ್ಚಿಕೊಳ್ತಕ್ಕಂಥ ಎರಡೂ ನಡುವೆ ತಿಕ್ಕಾಟ ನಡೆದಿತ್ತು. ಆ ಸಂಪ್ರದಾಯವನ್ನು ಮುರಿತಿರ್ತಕ್ಕಂಥ ವರ್ಗ ಸಂಪ್ರದಾಯವನ್ನು ಮುರಿದು ಅನೇಕ ಕಷ್ಟಗಳಿಗೆ, ಕೋಟಲೆಗಳಿಗೆ ಬಲಿಯಾದರೆ, ಇನ್ನೊಂದು ಕಡೆ ಆ ಸಾಂಪ್ರದಾಯಗಳನ್ನು ಹಚ್ಚಿಕೊಂಡಿರ್ತಕ್ಕಂಥ ವರ್ಗ ಆಧುನಿಕತೆ ಹಿನ್ನೆಲೆಯಲ್ಲಿ ಆ ಸಾಂಪ್ರದಾಯಿಕ ನಿಯಮಗಳನ್ನು ಪಾಲಿಸದೇ ಹೋಗ್ತಕ್ಕಂಥ ಒಂದು ಸ್ಥಿತಿ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಏನು ಮಾಡ್ತಾರೆ, ಆ ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ತಮ್ಮತನವನ್ನು ಕಂಡುಕೊಳ್ಳಲಿಕ್ಕೆ ಏನು ಮಾಡ್ತಾರೆ, ಈ ಭೈರಪ್ಪನ ಕಾದಂಬರಿಗಳನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಇದು ಒನ್ ಆಫ್ ದ ಪಾಯಿಂಟ್ಸ್, ಇದು ಒಂದು ಅಂಶ, ಇದೇ ಮೇನ್ ಅಂಶ ಅಂತ ಹೇಳೋದಿಲ್ಲ ನಾನು. ಯಾಕಂದರೆ ಅಲ್ಲಿ ಆ ಶಿಕ್ಷಿತ ವರ್ಗದಿಂದ ಬಂದಿರತಕ್ಕಂಥ, ಸಾಂಪ್ರದಾಯಿಕ ಶಿಕ್ಷಿತ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಸಾಂಪ್ರದಾಯಗಳನ್ನು ವಿರೋಧ ಮಾಡ್ತಾ ಆ ಸಾಂಪ್ರದಾಯಿಕ ವಿರೋಧಗಳ ನೆಲೆಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಅದು ವ್ಯತಿರಿಕ್ತವಾದಾಗ ಅನೇಕ ಕಷ್ಟ ಕೋಟಲೆಗಳಿಗೆ ಒಳಗಾದರು, ಅನೇಕ ಅವಮಾನಗಳಿಗೆ ಕೂಡ ಅವರು ಬಲಿಯಾದರು. ಅದೇ ರೀತಿಯಾಗಿ ಸಾಂಪ್ರದಾಯಿಕ ವರ್ಗ ಇತ್ತಲ್ಲ, ಆ ಸಾಂಪ್ರದಾಯಿಕ ವರ್ಗ ಇನ್ನೊಂದು ರೀತಿಯಾಗಿ ಏನಾಯಿತು, ಶಿಕ್ಷಿತ ಸಾಂಪ್ರದಾಯಿಕ ವರ್ಗ ಇನ್ನೊಂದು ರೀತಿಯಾಗಿ ಕಷ್ಟ ಕೋಟಲೆಗಳಿಗೆ ಬಲಿಯಾಯಿತು. ಈ ನಡುವಿನ ಸಂಘರ್ಷ ಇಲ್ಲ, ಈ ನಡುವಿನ ಸಂಘರ್ಷದಲ್ಲಿ ಅವರು ತಮ್ಮ ಬಾಳಿಗೆ, ಬದುಕಿಗೆ, ಸಾಂಪ್ರದಾಯಕ್ಕೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಪಟ್ಟರು. ಆ ಉತ್ತರಗಳನ್ನು ಭೈರಪ್ಪನವರ ಕಾದಂಬರಿಗಳಲ್ಲಿ ಅವರು ಕಂಡುಕೊಂಡು ಖುಷಿಪಟ್ಟರು. ಇದು ಒಂದು ಅಂಶ. ಅಂದರೆ ಅತಿ ಹೆಚ್ಚಿನ ಓದುಗರು ಯಾಕೆ ಭೈರಪ್ಪನವರು ಸಿಕ್ಕಿದ್ದಾರೆ ಅಂತಂದರೆ ಇದು ಒಂದು ಮುಖ್ಯವಾದ ಅಂಶ ಆಗುತ್ತೆ. ಇನ್ನೊಂದು ಅಂಶ ಅಂತಂದರೆ ಈ ಭೈರಪ್ಪನವರ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರಗಳು, ಅಗಣಿತ ಪಾತ್ರಗಳು. ಅವ್ರ ಕಾದಂಬರಿಯನ್ನು ಓದಿದಾಗ ಅಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನೋಡ್ತಾ ಹೋದರೆ, ಆ ಕಥೆಗಳನ್ನು ಓದ್ತಾ ಹೋದರೆ, ಮುಂದೆ ಓದ್ತಾ ಹೋದಂಗೆಲ್ಲ ಹಿಂದಿನ ಪಾತ್ರಗಳು ಮರ್ತೋಗಿಬಿಡ್ತವೆ. ಮತ್ತು ಹಿಂದೆ ಪುಟಗಳನ್ನು ತಿರುಗಾಕು ಆ ಪಾತ್ರಗಳನ್ನು ಹುಡುಕಬೇಕು ನಾವು. ಅಂದರೆ ಅಸಂಖ್ಯಾತವಾದ ಪಾತ್ರಗಳು, ಅಸಂಖ್ಯಾತ ಓದುಗರನ್ನು ಒಂದಿಲ್ಲ ಒಂದು ರೀತಿಯಾಗಿ ಒಳಗೊಂಡು ಬಿಡ್ತಿದ್ವು. ಆ ಓದುಗರು ಏನು ಮಾಡ್ತಿದ್ರು ಅಂತ ಪ್ರತಿಯೊಂದು ಪಾತ್ರದಲ್ಲಿ ಕೂಡ ತಮ್ಮನ್ನು ತಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಆ ಪಾತ್ರಗಳು ಅವರ ಪ್ರತಿಬಿಂಬವೇ ಆಗಿಬಿಡ್ತಿತ್ತು. ಇದೇನಾಗ್ತಿತ್ತು, ಓದುಗರಲ್ಲಿ ಒಂದು ರೋಚಕತೆಯನ್ನು ಸೃಷ್ಟಿ ಮಾಡ್ತಾ ಇತ್ತು. ಹೀಗಾಗಿ ಅವರು ಒಂದು ಕಾದಂಬರಿಯನ್ನು ಬರೆದು ಮತ್ತೊಂದು ಕಾದಂಬರಿಯನ್ನು ಬರೆದಾಗ ಅಲ್ಲಿ ಚಿತ್ರಣವೇ ಬೇರಾಗಿತ್ತು, ಅಲ್ಲಿ ವಿಷಯವೇ ಬೇರಾಗ್ತಿತ್ತು, ಅಲ್ಲಿ ವಸ್ತುಸ್ಥಿತಿಯೇ ಬೇರಾಗ್ತಿತ್ತು, ವಸ್ತುನೇ ಬೇರೆ ಆಗ್ತಿತ್ತು, ಪಾತ್ರಗಳೇ ಬೇರೆ ಆಗ್ತಿತ್ತು. ಅಂದರೆ ಆ ಕಾದಂಬರಿಗಳನ್ನು ಓದ್ತಕ್ಕಂಥ ವ್ಯಕ್ತಿ ತನ್ನನ್ನು ತಾನು ಆ ಪಾತ್ರಗಳಲ್ಲಿ ಬಿಂಬಿತನಾಗ್ತಾ ಇದ್ದ, ಅಥವಾ ತಮ್ಮ ಬಿಂಬವನ್ನು ಓದುಗರು ಕಂಡುಕೊಳ್ತಾ ಇದ್ದರು. ಈ ಒಂದು ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ಅವರ ಕಾದಂಬರಿಗಳು ವಿವಿಧತೆಯನ್ನು ಒಳಗೊಂಡಿವೆ. ಬರೀ ಬಲಪಂಥೀಯರು ಬರೀ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅದು ಅಷ್ಟೇನು ಸರಿ ಅಂತ ಅನಿಸೋಲ್ಲ ಅಂತ ಅನಿಸುತ್ತೆ. ಒಂದು ರೀತಿಯ ಅದು ಬೇರೆ ರೀತಿಯಾಗಿ ನಡೀತಾ ಇದೆ, ಅದು ಮಾತು ಬೇರೆ. ಆದರೆ ಆ ಹಿಂದೂ ಧರ್ಮದ ಆಚರಣೆಗಳೇನಲ್ಲ, ಆ ಆಚರಣೆಗಳ ಎಳೆಗಳನ್ನು ತೆಗೆದುಕೊಂಡು ಏನು ಮಾಡಿರೋರು ತಮ್ಮ ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಳ್ತಾಯಿದ್ರು. ಆ ಆಚರಣೆಗಳನ್ನು ಎಳೆಗಳನ್ನೇ ತೆಗೆದುಕೊಂಡದ್ದು ಏನು ಮಾಡಿದ್ರು ನಾವು ಅವರನ್ನು
ಫಲಪಂಥೀಯ ಅಂತ ಹೇಳಕ್ಕೆ ಪ್ರಾರಂಭ ಮಾಡಿದರು. ಆದರೆ ಆಚರಣೆಗಳನ್ನು ತೆಗೆದುಕೊಂಡು ಪಾತ್ರಗಳನ್ನು ಸೃಷ್ಟಿಸಿ ಕಾದಂಬರಿಯನ್ನು ರಚನೆ ಮಾಡಿದ ತಕ್ಷಣ ಯಾವುದೇ ವ್ಯಕ್ತಿ ಬಲಪಂಥೀಯ ಆಗಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅಂದರೆ ಈ ಸಾಮಾನ್ಯವಾಗಿ ಆಚರಣೆಗಳನ್ನು ತೆಗೆದುಕೊಂಡು ಆ ಪಾತ್ರಗಳನ್ನು ಸೃಷ್ಟಿಸಿ ಅದಕ್ಕೆ ತಕ್ಕಂತೆ ಕಥೆಯನ್ನು ಮುಂದುವರಿಸ್ತಾ ಇದ್ದಾರಲ್ಲ, ಆ ಒಂದು ಚಾಕಚಕ್ಯತೆ ಭೈರಪ್ಪನವರಲ್ಲಿತ್ತು. ಇದೆಲ್ಲದರ ಜೊತೆಗೆ ಏನಾಗ್ತಿತ್ತು ಅಂದರೆ ವಸ್ತು ವೈವಿಧ್ಯ ಇತ್ತು, ಪಾತ್ರ ವೈವಿಧ್ಯ ಇತ್ತು. ಇವೆರಡು ಸಾಮಾನ್ಯವಾಗಿ ಓದುಗರನ್ನು ಆಕರ್ಷಿಸ್ತಕ್ಕಂಥ ಅಂಶಗಳು. ಇನ್ನೊಂದೇನಂತಂದರೆ ಅವರು ಕಥೆಗಳನ್ನು ಹೇಳುವಾಗ ಅವರು ಉಪಯೋಗಿಸ್ತಕ್ಕಂಥ ಶೈಲಿ, ಕಥನ ಶೈಲಿ. ಆ ಕಥನ ಶೈಲಿ ಹೇಗಿತ್ತಂತಂದರೆ, ಒಂದು ಸಲ ಭೈರಪ್ಪನವರ ಕಾದಂಬರಿಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಕಾದಂಬರಿ ಮುಗಿಯುವವರೆಗೂ ಕೂಡ ಆ ಕಾದಂಬರಿಯನ್ನು ನಾವು ಓದೋದು ನಿಲ್ಲಿಸ್ತಾ ಇರಲಿಕ್ಕೆ ಸಾಧ್ಯತೆ ಇದ್ದಿಲ್ಲ. ಅಂಥ ಒಂದು ಕಥಾನಕವಾದ ಶೈಲಿ ಆ ಭೈರಪ್ಪನವರಲ್ಲಿತ್ತು. ಹೀಗಾಗಿ ಏನು ಮಾಡಿದರು, ಆ ಸಾಂಪ್ರದಾಯಿಕ ಶಿಕ್ಷಿತ ಸಮಾಜದ ಅಂದರೆ ಸಾಂಪ್ರದಾಯದ ಶಿಕ್ಷಿತ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಮತ್ತು ಆ ಸಾಂಪ್ರದಾಯವನ್ನು ವಿರೋಧ ಮಾಡಿ ತಮ್ಮ ಜೀವನವನ್ನೇ ಕಟ್ಟಿಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಬೇರೆ ನೆಲೆಯಲ್ಲಿ ನಿಂತುಕೊಂಡು ಬೇರೆ ರೀತಿಯಾಗಿ ನೋಡ್ಕೊಳ್ತಕ್ಕಂಥ ಒಂದು ಜನರು ಆ ಭೈರಪ್ಪನವರ ಓದುಗರಾದರು. ಅಂದರೆ ಭೈರಪ್ಪನವರ ಓದುಗರು ಹೆಚ್ಚಲಿಕ್ಕೆ ಇವೆಲ್ಲ ಕಾರಣಗಳಾಗ್ತವೆ. ಇನ್ನೂ ಕೆಲವು ಕಾರಣಗಳಿರ್ತವೆ, ಆದರೆ ನನಗನಿಸಿದ್ದು ಇವು ಮುಖ್ಯವಾದ ಕಾರಣಗಳು ಅಂತೇಳಿ. ಜೊತೆಗೆ ಏನಾಗುತ್ತೆ, ಆ ಭೈರಪ್ಪನವರ ಕಾದಂಬರಿಗಳನ್ನು ಆ ಥರ ಓದಿದಾಗ ಏನಾಗ್ತೈತಿ, ಅವರು ತಮ್ಮ ಪ್ರತಿಬಿಂಬವನ್ನು ಆ ಪಾತ್ರಗಳಲ್ಲಿ ಆ ವಸ್ತುವಿನಲ್ಲಿ ಕಂಡುಕೊಂಡಿದ್ದರಿಂದ ಮತ್ತೆ ಮತ್ತೆ ಓದಲಿಕ್ಕೆ ಆ ವರ್ಗ ಪ್ರಯತ್ನ ಪಡ್ತಿತ್ತು. ಆ ವರ್ಗದ ಜೊತೆ ಈಗ ತಾನೇ ಬೆಳೀತಕ್ಕಂಥ ಇನ್ನೊಂದು ಸುಶಿಕ್ಷಿತ ವರ್ಗ ಏನಿತ್ತಲ್ಲ, ಆ ವರ್ಗ ಕೂಡ ಆ ಕಾದಂಬರಿಗಳನ್ನು ಓದಲಿಕ್ಕೆ ಪ್ರಚೋದನೆ ಆಗ್ತಿತ್ತು ಅಥವಾ ಅನಿವಾರ್ಯತೆ ಉಂಟಾಗಿತ್ತು. ಅಂಥ ಒಂದು ಅನಿವಾರ್ಯತೆಯನ್ನು ಆ ಕಾದಂಬರಿಗಳು ವ್ಯಕ್ತಪಡಿಸಿದ್ದು, ಆ ಕಾದಂಬರಿಗಳು ಪ್ರದರ್ಶಿಸಿದವು. ಹೀಗಾಗಿ ಈ ಸುಶಿಕ್ಷಿತ ಸಾಂಪ್ರದಾಯ ವರ್ಗದಿಂದ ಬಂದಿರತಕ್ಕಂಥ ಇನ್ನೂ ಕೆಲವು ಒಂದು ವರ್ಗ ಇತ್ತಲ್ಲ, ಆ ವರ್ಗ ಕೂಡ ಭೈರಪ್ಪನವರ ಕಾದಂಬರಿಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದರು. ಈ ಸುಶಿಕ್ಷಿತ ಸಾಂಪ್ರದಾಯಿಕವಲ್ಲದ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಎಡಪಂಥೀಯ ನೆಲೆಯ ಮೇಲೆ ನಿಂತವರು ಅಂತೇಳಿ. ಆ ಎಡಪಂಥೀಯ ನೆಲೆಯ ಮೇಲೆ ನಿಂತುಕೊಂಡು ಅವರು ಬೇರೆ ದೃಷ್ಟಿಯಿಂದ ಭೈರಪ್ಪನವನ್ನು ಅರ್ಥೈಸಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರಲ್ಲಿ ಕೂಡ ಕೆಲವು ರೋಚಕತೆ ಉಂಟಾಗುತ್ತೆ. ಅವರು ಸೃಷ್ಟಿಸ್ತಕ್ಕಂಥ ಆ ಪಾತ್ರಗಳ ವೈವಿಧ್ಯ ಕಥಾ ವಸ್ತು ಕೂಡ ಅವರನ್ನು ನವಿರೇಳಿಸುತ್ತೆ, ಕೆಲವು ಸಲ ಸಿಟ್ಟಾಗುವ ಹಾಗೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಆ ವರ್ಗ ಕೂಡ ಭೈರಪ್ಪನವರ ಓದುಗರಾದರು. ಅಂದರೆ ಈ ವರ್ಗಗಳೇನಿದ್ವಲ್ಲ, ಈ ರೀತಿಯಾದ ವರ್ಗಗಳು, ಸಾಂಪ್ರದಾಯಿಕ ವರ್ಗಗಳು, ಸಾಂಪ್ರದಾಯ ರಹಿತ ವರ್ಗಗಳು, ಸಾಂಪ್ರದಾಯಿಕ ಸುಶಿಕ್ಷಿತ ಸಮಾಜ ಮತ್ತು ಸಾಂಪ್ರದಾಯಿಕ ಅಶಿಕ್ಷಿತ ಸಮಾಜದಿಂದ ಸುಶಿಕ್ಷಿತ ಸಮಾಜಕ್ಕೆ ಕಾಲಿಡ್ತಕ್ಕಂಥ ವ್ಯಕ್ತಿಗಳ ಒಂದು ವರ್ಗ ಈ ಭೈರಪ್ಪನವರ ಕಾದಂಬರಿಯ ಹಿಂದೆ ಬಿದ್ದಿತ್ತು. ಈವಾಗ ಅಸಂಖ್ಯಾತ ಓದುಗರು ಏನು ಮಾಡಿದರು, ಭೈರಪ್ಪನವರು ಸಿಕ್ಕಿದರು. ಇಷ್ಟು ಅಸಂಖ್ಯಾತವಾದ ಓದುಗರು ಯಾವುದೇ ಒಂದು ಕಾದಂಬರಿಕಾರನಿಗೆ ಇಲ್ಲಿವರೆಗೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಕನ್ನಡ ಸಾಹಿತ್ಯದಂತೂ ಇಲ್ಲೇ ಇಲ್ಲ. ಬೇರೆ ಸಾಹಿತ್ಯದಲ್ಲಿ ಇದ್ದಾರೋ ಅಥವಾ ಇರಲಿಕ್ಕಿಲ್ಲ, ಅದು ಅನುಮಾನನೇ. ಆದರೆ ಅಂಥ ಒಂದು ವರ್ಗ ಭೈರಪ್ಪನವರ ಬೆನ್ನಿಗಿತ್ತು. ಅವರ ಕೃತಿಗಳು ಕೂಡ ಮುದ್ರಣ ಮರುಮುದ್ರಣವನ್ನು ಕಂಡವು. ಯಾಕೆ ಒಂದು ಕೃತಿ 2 ಮುದ್ರಣ 3 ಮುದ್ರಣ 10 ಮುದ್ರಣ ಕಾಣಬೇಕಾದ್ರೆ ಭಾಳ ಕಠಿಣವಾಗ್ತದೆ. ಈಗಂತೂ ಮುದ್ರಣ ಪ್ರಶ್ನೆಯೇ ಇಲ್ಲ, ಮರುಮುದ್ರಣ ಪ್ರಶ್ನೆಯೇ ಬರೋಂಗಿಲ್ಲ. ಯಾಕಂದರೆ ಓದುಗರ ಸಂಖ್ಯೆ ಬೇರೆ ರೀತಿಯಾಗಿ ಬೇರೆ ದಿಕ್ಕಿನತ್ತ ಹೋಗ್ತಾ ಇದೆ. ಆದರೆ ಆ ಭೈರಪ್ಪನವರ ಕೃತಿಗಳೇನು ಮಾಡಿತು, 85, 86, 55, 60, 25, 30 ಮರುಮುದ್ರೆಗಳನ್ನು ಕಂಡಿರೋದು ಸಹಜ. ಕೆಲವು ಕೃತಿಗಳು 65, 85 ಮುದ್ರೆಗಳನ್ನು ಕೂಡ ಕಂಡಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತಿಷ್ಟು ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಯಿತು. ನಂತರದಲ್ಲಿ ಅವರ ಅನೇಕ ಕಾದಂಬರಿಗಳು ಕೂಡ ಬೇರೆ ಭಾಷೆಯಲ್ಲಿ ಅನುವಾದಗೊಂಡು. ಅವರ ಎಷ್ಟೋ ಕಾದಂಬರಿಗಳು ಕನಿಷ್ಠ 2-3 ಭಾಷೆಗಳಂತೂ ಅನುವಾದ ಮಾಡೋದಂತೂ ಇದ್ದೇ ಇರ್ತಿತ್ತು, ವಿಶೇಷವಾಗಿ ಮರಾಠಿ ಮತ್ತು ಹಿಂದಿಯಲ್ಲಿ. ನಂತರದಲ್ಲಿ 14 ಭಾಷೆಗಳಲ್ಲಿ ಕೂಡ ಅವರ ಪ್ರಬಂಧಗಳು, ಅವರ ಕಥೆಗಳು, ಅವರ ಕಾದಂಬರಿಗಳು ಅನುವಾದಗೊಂಡು. ಚೈನಾ ಭಾಷೆಯಲ್ಲಿ ಕೂಡ ಅವರ ಕಾದಂಬರಿ ಅನುವಾದಗೊಳ್ತೀವಿ. ಎಷ್ಟೋ ಜಗತ್ತಿನ ಸಾಹಿತ್ಯದ ಕೃತಿಗಳು ಚೈನಾ ಭಾಷೆಯಲ್ಲಿ ಅನುವಾದನೇ ಆಗಿಲ್ಲ, ಈಗಲೂ ಕೂಡ ಅನುವಾದ ಆಗಿಲ್ಲ. ಅಂಥ ಸ್ಥಿತಿಯಲ್ಲಿ ಕನ್ನಡ ಭಾಷೆ ಒಂದು ಕೃತಿ ಚೈನಾ ಭಾಷೆಯಲ್ಲಿ ಅನುವಾದ ಆಗಿತ್ತಂತಂದರೆ ಅದರ ವೇಟ್ ಎಷ್ಟಿರಬೇಕಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ಅಲ್ಲಿ ಪಾತ್ರ ಚಿತ್ರಣ ಹೇಗಿರಬೇಕು, ವಸ್ತು ನಿರೂಪಣೆ ಹೇಗಿರಬೇಕು, ಅವರು ತೋರಿಸ್ತಕ್ಕಂಥ ದಾರಿ ಹೇಗಿರಬೇಕು ಅನ್ನೋದು ನಮಗೆ ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೀಗಾಗಿ
ಅವರ ಕೃತಿಗಳು, ಕೆಲವು ಕೃತಿಗಳು 15-16 ಭಾಷೆಗಳಲ್ಲಿ, ಭಾರತೀಯ ಎಲ್ಲ ಭಾಷೆಗಳಲ್ಲದೆ ರಷ್ಯಾ ಭಾಷೆಯಲ್ಲಿ, ಚೈನಾ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಂತೂ ಸಹಜನೇ, ಇನ್ನೂ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಏನಾದವು, ಅವು ಅನುವಾದಗೊಂಡವು. ಅಂದರೆ ಈ ರೀತಿಯಾಗಿ ಅವರು ತಮ್ಮ ಒಂದು ನೆಲೆಯನ್ನು ವಿಸ್ತರಿಸ್ತಾ ಹೋದರು. ಆ ನೆಲೆ ವಿಸ್ತಾರವಾಗಬೇಕಾದ್ರೆ ಆ ಭೈರಪ್ಪನವರ ಆ ಕಾದಂಬರಿಯಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಸಂಪ್ರದಾಯ ಮತ್ತು ಆ ಸಂಪ್ರದಾಯವನ್ನು ಮೀರಿರ್ತಕ್ಕಂಥ ಮಾನವೀಯ ಪ್ರೀತಿ ಏನಿದೆಯಲ್ಲ, ಅವರನ್ನು ಅಲ್ಲಿಗೆ ಕೊಂಡೊಯ್ತು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಈ ವಿಷಯವನ್ನು ಎಷ್ಟೋ ವಿಮರ್ಶಕರು, ಎಷ್ಟೋ ಓದುಗರು ಲಕ್ಷ್ಯ ಕೊಡೋದು ಅಂತ ಅನಿಸುತ್ತೆ. ಕನ್ನಡದಲ್ಲಿ ವಿಮರ್ಶೆನೇ ಇಲ್ಲ. ಕೆಲವಾರು ವಿಮರ್ಶಕರಿದ್ದರು, ಅವರು ಸಾಮಾನ್ಯವಾಗಿ ಇಂಥ ವಿಮರ್ಶೆಗಳಿಗೆ ಅವರು ಕೈ ಹಾಕಲಿಲ್ಲ. ಯಾಕಂದರೆ ವಿಮರ್ಶೆ ಅಂದರೆ ಬೇರೆ ರೂಪ, ಬೇರೆ ಭಾವನೆ ಕನ್ನಡ ಸಾಹಿತ್ಯದಲ್ಲೇ ಇದೆ. ವಿಮರ್ಶೆ ಕನ್ನಡ ಸಾಹಿತ್ಯದಲ್ಲಿ ಬೆಳೆದೇನೇ ಇಲ್ಲ. ಹೀಗಾಗಿ ವಿಮರ್ಶಕರು ಅವರನ್ನು ವಿಮರ್ಶೆ ಮಾಡೋದಿಲ್ಲ ಅಂತ ಹೇಳೋದು ಅಷ್ಟು ಸರಿ ಅನಿಸೋದಲ್ಲ, ಅಷ್ಟು ಉಚಿತ ಅನಿಸೋದಲ್ಲ. ಯಾಕಂದರೆ ಕನ್ನಡದಲ್ಲಿ ವಿಮರ್ಶೆನೇ ಬೆಳೆದಿಲ್ಲ. ಯಾಕಂದರೆ ವಿಮರ್ಶೆಯನ್ನು ನಾವು ಒಂದು ಸೃಜನಾತ್ಮಕತೆಯಿಂದ ತಿಳ್ಕೊಂಡಿಲ್ಲ. ಯಾವಾಗ ಎಲ್ಲಿವರೆಗೆ ನಾವು ವಿಮರ್ಶೆಯನ್ನು ಸೃಜನಾತ್ಮಕತೆ ಅಂತ ತಿಳ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ವಿಮರ್ಶೆ ಬೆಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಈಗಾಗಲೇ ಇಂಗ್ಲೀಷ್ನಲ್ಲಿ ಏನಾಗಿದೆ, ಸಾಹಿತ್ಯ ವಿಮರ್ಶೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ಯಾಕಂದರೆ ಅದು ಅಲ್ಲಿ ಒಂದು ಸೃಜನಾತ್ಮಕ ಶಕ್ತಿಯಾಗಿದೆ. ಆದರೆ ಯಾವುದೋ ಒಬ್ಬ ವ್ಯಕ್ತಿ ಕವನ ಬರೆದ ತಕ್ಷಣ, ಕಾವ್ಯ ಬರೆದ ತಕ್ಷಣ, ಅಥವಾ ಒಂದು ಕಾದಂಬರಿ ಬರೆದ ತಕ್ಷಣ ಅವನು ಸೃಜನಕಾರ ಅಂತ ಹೇಳ್ತೀವಿ. ಅದೇ ವಿಮರ್ಶೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಸೃಜನಶೀಲ ವ್ಯಕ್ತಿ ಅಂತ ಹೇಳೋದಿಲ್ಲ. ಇಲ್ಲಿ ನಮ್ಮ ಒಂದು ಜ್ಞಾನದ ಕೊರತೆ, ಅಲ್ಪತನದ ಕೊರತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಯಾವ ಮಟ್ಟಿಗೆ ವಿಮರ್ಶಾ ಕ್ಷೇತ್ರ ಬೆಳಿಬೇಕಾಗಿತ್ತು ಅದು ಬೆಳೆದಿಲ್ಲ. ಆದರೆ ಏನಾಗಿತ್ತು, ಈ ಹಿನ್ನೆಲೆಯಲ್ಲಿ ಭೈರಪ್ಪನವರು ತಮ್ಮ ನೆಲೆಗಳನ್ನು ವಿಸ್ತರಿಸ್ತಾ ಹೋದರು. ಈ ಅನೇಕ ಮುದ್ರೆಗಳನ್ನು ಕಂಡಿರ್ತಕ್ಕಂಥ ನೋಡಿಬಿಟ್ರೆ ನಮಗೂ ಕೂಡ ಭಾಳ ರೋಮಾಂಚನ ಆಗುತ್ತೆ. ಸುಮ್ಮನೆ ಮುದ್ರಣಗಳು ಯಾರೂ ಕಾಣೋದಿಲ್ಲ. ಅಲ್ಲಿ ಏನಾರು ಒಂದು ವಿಶಿಷ್ಟತೆ ಇರಬೇಕಾಗತ್ತೆ, ಒಂದು ಭಾರ ಇರಬೇಕಾಗತ್ತೆ, ಒಂದು ಸಂದೇಶ ಇರಬೇಕಾಗತ್ತೆ, ಮನುಷ್ಯನನ್ನು ಮಾನವೀಯತೆ ಕಡೆಗೆ ಕೊಂಡೊಯ್ಯಬೇಕಾಗತ್ತೆ. ಅಥವಾ ಕೆಲವು ಸಲ ಅದಕ್ಕೆ ವಿರೋಧವಾಗಿ ಕೊಂಡೊಯ್ದರೂ ಕೂಡ ಅಂಥ ಕೃತಿಗಳು, ಕೆಲವು ಮುದ್ರೆಗಳನ್ನು ಕಾಣ್ಬೋದು, ಆದರೆ ಅವು ಭಾಳ ದಿನ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ ಮಾತ್ರಕ್ಕೆ ಭೈರಪ್ಪನವರ ಎಲ್ಲ ಕಾದಂಬರಿಗಳು ಭಾಳ ಉತ್ಕೃಷ್ಟವಾಗಿವೆ ಅಂತ ಹೇಳೋದು ಅಷ್ಟು ಸರಿ ಅನಿಸೋದಲ್ಲ. ಕೆಲವು ಕಾದಂಬರಿಗಳು ಉತ್ಕೃಷ್ಟವಾಗಿವೆ, ಅನುಮಾನನೇ ಇಲ್ಲ. ಈ ವಂಶವೃಕ್ಷ, ಧರ್ಮಶ್ರೀ, ದಾಟು, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ಗೃಹಭಂಗ ಇತ್ಯಾದಿ ಕಾದಂಬರಿಗಳೇನಿದವಲ್ಲ, ಇವು ಯಾವಾಗಲೂ ಎಲ್ಲರ ಮನಸ್ಸಿನಲ್ಲಿ ಉಳಿತಕ್ಕಂಥವು. ಪರವಾಗಿರೋ ಮತ್ತು ಅದು ಬೇರೆ ನಂತರದಲ್ಲಿ. ಆದರೆ ಈ ಧರ್ಮಶ್ರೀ, ದಾಟು ಮತ್ತು ಗೃಹಭಂಗ, ನಾಯಿ ನೆರಳು, ತಬ್ಬಲಿ ನೀನಾದೆ ಮಗನೇ ಏನಿದವಲ್ಲವು, ಇವು ಸಾಮಾನ್ಯವಾಗಿ ಎಲ್ಲರನ್ನು ಬಡಿದೆಬ್ಬಿಸ್ತಕ್ಕಂಥ ಕೆಲವು ಅಂಶಗಳನ್ನು ಒಳಗೊಂಡುಬಿಟ್ಟಿದ್ದಾವೆ. ಈಗ ಈ ಕಾದಂಬರಿಗಳನ್ನು ಮಾಡಿದವು ಅನೇಕ ಭಾಷೆಗಳಲ್ಲಿ ಕೂಡ ಅನುವಾದಗೊಂಡುಬಿಟ್ಟಿವೆ. ಅಂದರೆ ಆ ಕಾದಂಬರಿಯನ್ನು ನೋಡಿದಾಗ ಏನಾಗುತ್ತೆ, ಅದರ ಜೊತೆಗೆ ಅವರ ಇನ್ನೂ ಕೃತಿಗಳಿದ್ವ, ತಾತ್ವಿಕ ಕೃತಿಗಳು, ನಾನೇಕೆ ಬರೆಯುತ್ತೇನೆ ಮತ್ತು ಸತ್ಯ ಮತ್ತು ಸೌಂದರ್ಯ, ಈ ಒಂದು ತಾತ್ವಿಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿಗಳು ಕೂಡ ಬೇರೆ ರೀತಿಯಲ್ಲಿ ಆ ಹಂತವನ್ನು ಮುಟ್ಟಿರ್ತಕ್ಕಂಥ ಓದುಗರನ್ನು ಮುಟ್ಟಿದವು. ಆದರೆ ಕಾದಂಬರಿಗಳು ಮುಟ್ಟಿದಷ್ಟು ಓದುಗರನ್ನು ಈ ವಿಚಾರಾತ್ಮಕ ಕೃತಿಗಳು ಮುಟ್ಟಕ್ಕಾಗೋದೂ ಇಲ್ಲ. ಆ ಮಾತು ಬೇರೆ. ಯಾಕಂದರೆ ಎಲ್ಲರೂ ಆ ಮಟ್ಟದಲ್ಲಿ ಬೆಳಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಕೆಲವು ಇತಿಮಿತಿಗಳಿರ್ತವೆ. ಆ ಇತಿಮಿತಿಗಳ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಳವಣಿಗೆ ವಿಸ್ತರಿಸ್ತಾ, ನೆಲೆಯನ್ನು ಕಂಡುಕೊಳ್ತಾ ಹೋಗ್ತಾ ಇರ್ತಾರೆ. ಹೀಗೆ ಭೈರಪ್ಪನವರ ಕಾದಂಬರಿಗಳೇ ವಿಶೇಷವಾಗಿ ನೆಲೆಯನ್ನು ಕಂಡುಕೊಂಡು ವಿಸ್ತಾರವಾಗ್ತಾ ತೊಡಗಿತು. ಆ ವಿಸ್ತಾರವಾಗ್ತಾ ಇರುವಾಗ ಈ ಎಡಪಂಥೀಯರು ಮತ್ತು ಬಲಪಂಥೀಯರು ಏನು ಮಾಡಿದರು, ಎಡಪಂಥೀಯರು ಅವರನ್ನು ಸಮಾಜದ ವಿರೋಧಿ ಅಂತೇಳಿ ಮಾಡಿ ಪ್ರಯತ್ನಪಟ್ಟಿದ್ದಾರೆ. ಬಲಪಂಥೀಯರು ಅವನು ನಮ್ಮೋನೆ ಅಂತಕ್ಕಂಥ ಭ್ರಮಾತ್ಮಕ ಲೋಕದಲ್ಲಿ ವಿವರಿಸ್ತಾ ತೊಡಗಿದರು. ಯಾಕಂದರೆ ಎಡಪಂಥದಲ್ಲಿ ಅನೇಕ ಸಾಹಿತಿಗಳು, ಅನೇಕ ಬರಹಗಾರರು ಉಟ್ಕೊಂಡು ಬಿಟ್ಟಿದ್ದರು. ಅದೇ ಥರನಾದ ಅದೇ ಮಟ್ಟದ ಬರಹಗಾರರು ಬಲಪಂಥೀಯಗಳಲ್ಲಿ ಅಷ್ಟು ಕಾಣ್ತಾ ಇರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಬಲಪಂಥೀಯರಿಗೆ ಏನು ಬೇಕಾಗಿತ್ತು, ತಮ್ಮದೇ ಆದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಕ್ಕಂಥ ತೋರಿಸ್ಕೊಡೋದು ಬೇಕಾಗಿತ್ತು. ಅಂಥದನ್ನೇನು ಮಾಡೋರು ಭೈರಪ್ಪನವರನ್ನು ಕೇಳ್ಕೊಂಡ್ರು. ಆದರೆ ಭೈರಪ್ಪನವರ ತಪ್ಪಲ್ಲ, ಆ ಥರ ಆ ಥರ ಭಾವಿಸಿರ್ತಕ್ಕಂಥ ಓದುಗರ ವ್ಯಕ್ತಿಗಳ ತಪ್ಪಾಗುತ್ತೆ. ಯಾಕಂದರೆ ಭೈರಪ್ಪನವರ ಇಡೀ ಕಾದಂಬರಿಗಳನ್ನು ಓದಿದಾಗ ಅವರು ಬಲಪಂಥೀಯರೂ ಆಗೋದಿಲ್ಲ, ಎಡಪಂಥೀಯರೂ ಆಗೋದಿಲ್ಲ. ಬಲಪಂಥೀಯರು ನಮ್ಮವರು ಅಂತಂದರೆ ಬಲಪಂಥೀಯರೂ ಆಗೋದಿಲ್ಲ ಅವರು. ಎಡಪಂಥೀಯರು ನೀನು ಬಲಪಂಥೀಯರು ಅಂತ ಹೇಳಿದ್ರೆ ಅವರು ಬಲಪಂಥೀಯರೂ ಆಗೋದಿಲ್ಲ.
ಇವೆರಡರ ನಡುವೆ ಬರ್ತಕ್ಕಂಥ ಮಧ್ಯಪಂಥೀಯರಿಗೆ ಇದು ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಅವರು ಸಂದರ್ಭ ಸಾಧಕರಾಗಿಬಿಟ್ಟಿರ್ತಾರೆ ಈ ಮಧ್ಯಪಂಥೀಯರು. ಯಾವಾಗ ಬೇಕಾದಾಗ ಯಾರನ್ನೂ ಬೇಕಾದರೂ ಕೂಡ ಬಯಸ್ಕೊಂಡು ಅವರು ಎಸಿಬಹುದು. ಹೀಗಾಗಿ ಈ ಮಧ್ಯಪಂಥೀಯರ ಪ್ರಶ್ನೆನೇ ಬರಲಿಲ್ಲ. ಈ ಬಲಪಂಥೀಯ ಮತ್ತು ಎಡಪಂಥೀಯ ಘರ್ಷಣೆಗಳಿದ್ವಲ್ಲ, ಈ ಘರ್ಷಣೆಗಳು ಭೈರಪ್ಪನವರನ್ನು ಮತ್ತಿಷ್ಟು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲು ಸಹಾಯಕ್ಕೆ ವಾದವೇ ಹೊರತು ಅವರಿಗೆ ಪಟ್ಟವನ್ನು ಕಟ್ಟಲಿಕ್ಕೆ, ಬಲಪಂಥೀಯರ ಪಟ್ಟವನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಎಡಪಂಥೀಯರ ಕಡೆಗೆ ಸೆಳ್ಳಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಈ ಎಡಪಂಥೀಯರಾಗಲಿ ಬಲಪಂಥೀಯರಾಗಲಿ ಭೈರಪ್ಪನವರನ್ನು ತಮ್ಮದೇ ಆದ ದೃಷ್ಟಿಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಇವುಗಳನ್ನೆಲ್ಲ ಮೀರಿರ್ತಕ್ಕಂಥ ಒಂದು ವಿಶಿಷ್ಟತೆ ಭೈರಪ್ಪನವರಲ್ಲಿ ಇತ್ತು. ಅದೇನೆಂದರೆ ಅವರು ವಸ್ತುಗಳನ್ನು ಆರಿಸಿಕೊಳ್ಳುವಾಗ, ಈ ಪಾತ್ರಗಳನ್ನು ಆರಿಸಿಕೊಳ್ಳುವಾಗ ಈ ಆಚರಣೆಯ ಮೂಲಕ ತಮ್ಮ ಕಥೆಗಳನ್ನು ಮುಂದುವರಿಸ್ತಾ ಹೋದಾಗ ಆ ಕೊನೆಯಲ್ಲಿ ಏನು ಮಾಡ್ತಿದ್ದಾರೆ, ಅವರು ಭಾಳ ಜಾಣತನದಿಂದ ಮಾನವೀಯತೆ ಎತ್ತಿ ಇಳಿತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಆ ಎತ್ತಿ ಇಳಿತಕ್ಕಂಥದ್ದನ್ನು ಆ ಕಥೆಗಳನ್ನೇನು ಮಾಡ್ತಿದ್ರು, ಅವರು ಉಪನಿಷತ್ತುಗಳಿಂದ ತೆಗೆದುಕೊಳ್ತಾ ಇದ್ರು. ಅದು ಭಾಳ ಮುಖ್ಯ ಆಗುತ್ತೆ. ನಿಮಗೆ ಈ ಅಂಶವನ್ನು ಸಾಮಾನ್ಯವಾಗಿ ಯಾರೂ ಪರಿಗಣಿಸಿಲ್ಲ ಅಂತ ಅನಿಸುತ್ತೆ. ಈ ಉಪನಿಷತ್ತುಗಳ ಜಗತ್ತು ಇದೆಯಲ್ಲ, ಇದು ಭಾಳ ವಿಶಾಲವಾದ ಜಗತ್ತು. ಇದು ಎಲ್ಲ ಧರ್ಮಗಳನ್ನು, ಸಂಸ್ಕೃತಿಗಳನ್ನು ಎಲ್ಲದನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಜಗತ್ತು. ಈ ಔರಂಗಜೇಬನ ಅಣ್ಣನಾಗಿರ್ತಕ್ಕಂಥ ಸದ್ಯ ಹೆಸರು ಬರ್ತಲ್ಲ, ಅವನು 50 ಉಪನಿಷತ್ತುಗಳನ್ನು ಈ ಪಾರ್ಸಿ ಭಾಷೆಗೆ ಅನುವಾದ ಮಾಡ್ತಾನೆ. ಹೆಸರು ಭಾಳ, ಅದನ್ನು ನಾನು ಇನ್ನೂ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಆ ಮಾತನ್ನು. ಅಂದರೆ ಔರಂಗಜೇಬು ಕೂಡ ಆ ಅಣ್ಣನನ್ನು, ಯಾಕಂದರೆ ಅವನೇ ಪಟ್ಟದ ಅರಸ ಆಗಬೇಕಾಗಿರ್ತದೆ, ಅವನ ಅಣ್ಣನನ್ನು ಕೊಲೆ ಮಾಡಲಿಕ್ಕೆ ಅದು ಕೂಡ ಒಂದು ಕಾರಣ ಆಗಿರ್ತದೆ. ಅಂದರೆ ಎಷ್ಟೋ ಮಾನವೀಯ ಅಂಶಗಳು ಆ ಉಪನಿಷತ್ನಲ್ಲಿದ್ದು, ಅವಕ್ಕೆ ಧರ್ಮ, ಚೌಕಟ್ಟು, ದೇಶ, ಭಾಷೆ ಇವುಗಳು ಯಾವಕ್ಕೂ ಕೂಡ ಅವು ಒಳಗೊಳ್ಳೋದಿಲ್ಲ. ಯಾಕಂದರೆ ಅವು ಮನುಷ್ಯ ಕಂಡುಕೊಂಡಿರ್ತಕ್ಕಂಥ ಸತ್ಯಗಳು. ಆದರೆ ಈ ಉಪನಿಷತ್ತುಗಳೇನೇನೋ ಬರ್ತವೆ, 2 ಭಾಗಗಳು ಬರ್ತವೆ. ಒಂದು ಜ್ಞಾನ ಮಾರ್ಗ, ಇನ್ನೊಂದು ಆಚರಣೆಯ ಮಾರ್ಗ ಅಂತೇಳಿ. ಕೆಲವು ಆಚರಣೆಯ ಮಾರ್ಗವನ್ನು ಇಳ್ಕೊಂಡು ಧರ್ಮಕ್ಕೆ ಸೀಮಿತ ಮಾಡಿಬಿಟ್ರು. ಈ ಜ್ಞಾನ ಮಾರ್ಗವನ್ನು ಇಳ್ಕೊಂಥವರು ಆಚರಣೆಯನ್ನು ಬಿಟ್ಟುಕೊಟ್ಟು ಬರೀ ಜ್ಞಾನ ಮಾರ್ಗಕ್ಕೆ ನಿಂತುಬಿಟ್ರು. ಆದರೆ ಭೈರಪ್ಪನವರು ಏನು ಮಾಡಿದ್ರು, ಆಚರಣೆ ಮತ್ತು ಜ್ಞಾನ ಮಾರ್ಗಗಳಲ್ಲಿರ್ತಕ್ಕಂಥ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಆಚರಣೆ ಮತ್ತು ಜ್ಞಾನ ಮಾರ್ಗಗಳಲ್ಲಿ ಒಂದು ತೆರನಾದ ಸಂಯೋಜನೆಯನ್ನು ಮಾಡಿಕೊಂಡು ಅವರು ಅದನ್ನು ಕಥೆಗಳ ಮೂಲಕ, ಪಾತ್ರಗಳ ಮೂಲಕ ತಮ್ಮ ಕಾದಂಬರಿಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಈ ಉಪನಿಷತ್ತುಗಳು ಭಾಳ ಉದಾರವಾದಿ ಚಿಂತನೆಗಳು ಭಾರತೀಯ ಸಾಹಿತ್ಯದಲ್ಲಿ, ಯಾವುದೇ ಸಾಹಿತ್ಯದಲ್ಲಿ. ಅದಕ್ಕೆ ಆ ಧರ್ಮ, ಈ ಧರ್ಮ, ಆ ಸಂಸ್ಕೃತಿ, ಈ ಸಂಸ್ಕೃತಿ ಅಂತ ಹೇಳೋದಲ್ಲ. ಅವು ಮಾನವೀಯತೆಯನ್ನು ಎತ್ತಿರತಕ್ಕಂಥ ಅಂಶಗಳು. ಅದಕ್ಕೆ ಎಲ್ಲ ಧರ್ಮದವರು ಕೂಡ ಅದಕ್ಕೆ ಆ ಉಪನಿಷತ್ತುಗಳಲ್ಲಿ ಕಾಣಿಕೆ ಕೊಟ್ಟಿದ್ದಾರೆ. ಎಷ್ಟೋ ನೂರಾರು ಉಪನಿಷತ್ತುಗಳಿದೆ, ಒಂದಲ್ಲ ಎರಡಲ್ಲ. ಇತ್ತೀಚೆಗೂ ಕೂಡ ಉಪನಿಷತ್ತುಗಳು ಆಂಧ್ರದಲ್ಲಿ ಬಂದಿದೆ, ತೆಲುಗಿನಲ್ಲಿ ಬಂದಿದೆ. ಶರೀಫ್ ಸಾಹೇಬರ ಎಷ್ಟೋ ಕವನಗಳು ಕೂಡ ಉಪನಿಷತ್ತುಗಳಿಗೆ ಸ್ಪಂದಿಸ್ತಕ್ಕಂಥ ಕವನಗಳಾಗಿದ್ದಾವೆ. ಹಿಟಲರ ಎಷ್ಟೋ ಬರಹಗಳು ಕೂಡ ಆ ಉಪನಿಷತ್ತಿನಲ್ಲಿ, ಮ್ಯಾಕ್ಸ್ ಮುಲ್ಲರ್ ಅಂತ ತಾತ್ವಿಕ ವ್ಯಕ್ತಿಗಳ ವಿಚಾರಗಳು ಕೂಡ ಆ ಉಪನಿಷತ್ತಿನಲ್ಲಿ ಕಂಡುಕೊಳ್ಳತಕ್ಕಂಥವು. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಆ ಉಪನಿಷತ್ತುಗಳು ಒಂದು ಅಂಶಗಳೇನಾಗಿದೆ, ಈ ಭೈರಪ್ಪನವರು ತಮ್ಮ ಕಾದಂಬರಿಗಳನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಮೂಲತಃ ಎಸ್.ಎಲ್. ಭೈರಪ್ಪನವರು ಒಬ್ಬ ಫಿಲಾಸಫಿಯ ಪ್ರೊಫೆಸರ್, ತತ್ವಶಾಸ್ತ್ರದ ಉಪನ್ಯಾಸಕ, ತತ್ವಶಾಸ್ತ್ರದ ಪ್ರಾಧ್ಯಾಪಕ. ಆ ತತ್ವಶಾಸ್ತ್ರಗಳು ಏನಂತೆಲ್ಲ ಗೊತ್ತಿತ್ತು, ಅವನುಗಳನ್ನು ಅಭ್ಯಾಸ ಮಾಡಿಕೊಂಡಿದ್ರು, ಅವುಗಳನ್ನು ಗ್ರಹಿಸಿದ್ರು. ಆ ಒಂದು ಗ್ರಹಿಸಿಕೆಯನ್ನು ಏನು ಮಾಡಿದವರು ಕಾದಂಬರಿಯ ಮೂಲಕ ವ್ಯಕ್ತಪಡಿಸಿದರು. ಹೀಗಾಗಿ ಏನಾಗ್ತದೆ, ಆ ಕಾದಂಬರಿಗಳ ಕೊನೆಗಳನ್ನು ನೋಡಿದಾಗ ಏನಾಗುತ್ತೆ, ಕೊನೆಯ ಹಂತವನ್ನು ನೋಡಿದಾಗ ಏನಾಗುತ್ತೆ, ಆ ಉಪನಿಷತ್ತಿನ ದಾರಿಯಲ್ಲಿ ಆ ಕಾದಂಬರಿಗಳು ಅಂತ್ಯಗೊಳ್ತಾ ಇದ್ದವು. ಆ ಅಂತ್ಯ ಏನಾಗ್ತದೆ, ಒಂದು ರೀತಿಯಿಂದ ಮಾನವೀಯತೆ ಕಡೆಗೆ ಕೊಂಡೊಯ್ತಾ ಇತ್ತು. ಅಂದರೆ ಆಚರಣೆ ಮತ್ತು ಜ್ಞಾನ ಎರಡೂಗಳನ್ನು ಕೂಡ ಅವರು ಮೇಳವಿಸ್ಕೊಂಡು ಏನಾಗ್ತದೆ, ಈ ಪ್ರಸ್ತುತ ಪರಿಸ್ಥಿತಿಗೆ ಹೊಂದಿಸಿಕೊಂಡು ಏನು ಮಾಡ್ತಾಯಿದ್ದಾರೆ, ಅವರು ಪಾತ್ರಗಳನ್ನು ಚಿತ್ರಣ ಮಾಡ್ತಾಯಿದ್ರು, ಕಾದಂಬರಿಗಳಿಗೆ ವಸ್ತುಗಳನ್ನು ಒದಗಿಸ್ಕೊಳ್ತಾ ಇದ್ದರು. ಈ ಅಂಶಗಳ ಹಿನ್ನೆಲೆಯಲ್ಲಿ ನಾವು ಭೈರಪ್ಪನನ್ನು ನೋಡಿದಾಗ, ಭೈರಪ್ಪನವರು ನಮಗೆ ಬಲಪಂಥೀಯರು ಆಗೋದಿಲ್ಲ, ಎಡಪಂಥೀಯರು ಆಗೋದಿಲ್ಲ, ಹಿಂದೂವಾದಿಗಳು ಆಗೋದಿಲ್ಲ, ಯಾವುದೇ ವಾದಿಗಳು ಆಗೋದಿಲ್ಲ. ಅವರೊಬ್ಬ ಮನುಷ್ಯವಾದಿಗಳಾಗ್ತಾರೆ, ಮನುಷ್ಯರಾಗ್ತಾರೆ.
ಈ ಬಲಪಂಥೀಯರು ಅವ್ರೊಬ್ಬ ಸಾಂಪ್ರದಾಯಿಕ ಜಾತಿಯವರು ಅಂತ ಹೇಳಿದಪ್ಪ ಅಂತಂದರೆ ಭೈರಪ್ಪನವರು ಸಾಯುವಾಗ ಕೂಡ ತಮ್ಮ ಒಂದು ಚಿತೆಗೆ ಹೆಣ್ಮಗಳು ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಹೆಣ್ಮಕ್ಳು ಅಗ್ನಿಸ್ಪರ್ಶ ಮಾಡೋದಿಲ್ಲ. ಆದರೆ ಭೈರಪ್ಪನವರು ವಿಲ್ಲಿನಲ್ಲಿ ಅದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ತಮ್ಮ ಮಾನಸಿಕ ಪುತ್ರಿ ತಮ್ಮ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕಂತೇಳಿ, ಅಂದರೆ ಅಲ್ಲಿ ಸಾಂಪ್ರದಾಯಿಕ ರೀತಿ ನೀತಿಗಳನ್ನು ಭೈರಪ್ಪನವರು ಮೀರಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಅನೇಕ ಅಂಶಗಳಿದ್ದಾವೆ. ನಾನು ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಾತ್ರ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅಂದರೆ ಈ ಹಿನ್ನೆಲೆಯಲ್ಲಿ, ಉಪನಿಷತ್ತುಗಳ ಹಿನ್ನೆಲೆಯಲ್ಲಿ ಭೈರಪ್ಪನವರನ್ನು ನೋಡಿದಾಗ ಏನಾಗುತ್ತೆ, ನಮಗೆ ಭೈರಪ್ಪನವರ ಕಾದಂಬರಿಗಳ ಸ್ಪಷ್ಟ ಚಿತ್ರ ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಭೈರಪ್ಪನವರನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದರೆ ಈ ಉಪನಿಷತ್ತುಗಳು ಬಂದಿರೋದು ವೇದದ ನಂತರದ ಕಾಲಗಳಲ್ಲಿ, ವೇದಗಳ ಮುಗಿದ ಮೇಲೆ, ವೇದಗಳ ನಂತರದ ಕಾಲದಲ್ಲಿ ಬೆಳವಣಿಗೆ ಆದ ಮೇಲೆ, ಬೆಳೆಯುತ್ತಿರುವ ಸಂದರ್ಭದಲ್ಲಿ ಈ ಉಪನಿಷತ್ತುಗಳೇ ಕೆಲವು ಧರ್ಮಗಳಿಗೆ ಆಧಾರವಾಗಿವೆ. ಆಚರಣೆಯ ಮಾರ್ಗ ಮತ್ತು ಜ್ಞಾನ ಮಾರ್ಗಗಳು ಈ ಭಾರತದಲ್ಲಿರ್ತಕ್ಕಂಥ ಕೆಲವು ಧರ್ಮಗಳಿಗೆ ಆಧಾರವಾಗಿದ್ದಾವೆ. ಅಂದರೆ ಆ ಆಧಾರವಾಗಿರ್ತಕ್ಕಂಥ ಧರ್ಮಗಳು ಬರೀ ಆಚರಣೆಗೆ ಇಟ್ಕೊಂಡ್ಬಿಟ್ರು, ಕೆಲವು ಜ್ಞಾನಕ್ಕೆ ಇಳ್ಕೊಂಬಿಟ್ಟು, ಹೀಗಾಗಿ ಅವು ಕೂಡ ಎತ್ತೆತ್ತಗೂ ಪ್ರಯಾಣ ಮಾಡಿಬಿಟ್ಟು ಎತ್ತೆತ್ತಗೂ ಹೋಗ್ಬಿಟ್ಟಿದ್ದಾವೆ. ಅಂದರೆ ಒಂದಿಲ್ಲ ಒಂದು ರೀತಿಯಾಗಿ ಎಲ್ಲ ಧರ್ಮಗಳ ಒಂದು ಭಾವನೆಗಳನ್ನು, ತಾತ್ವಿಕ ಸರಣಿಗಳನ್ನು ಅಥವಾ ತಾತ್ವಿಕ ಎಳೆಗಳನ್ನು ಏನು ಮಾಡ್ತವೆ, ಈ ಉಪನಿಷತ್ತುಗಳು ಬಿಂಬಿಸ್ತಾ ಇದ್ದಾವೆ, ವ್ಯಕ್ತಪಡಿಸ್ತಾ ಇದ್ದಾವೆ. ಹೀಗಾಗಿ ಆ ತಾತ್ವಿಕ ಎಳೆಗಳನ್ನು ಹಿಡಿದುಕೊಂಡು, ಆಚರಣೆ ಎಳೆಗಳಿರ್ಬೋದು ಅಥವಾ ಜ್ಞಾನದ ಎಳೆಗಳು, ಉಪನಿಷತ್ತಿನ ಜ್ಞಾನದ ಎಳೆಗಳು ಇರ್ಬೋದು, ಆ ಎಳೆಗಳನ್ನು ಹಿಡಿದುಕೊಂಡು ಏನು ಮಾಡ್ತಾರೆ, ಭೈರಪ್ಪನವರು ತಮ್ಮ ಕಾದಂಬರಿಗೆ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಅವುಗಳಿಗೆ ತಕ್ಕಂತೆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ತಮ್ಮ ಕಾದಂಬರಿಯನ್ನು ಬೇರೆ ನೆಲೆಗೆ ಕೊಂಡೊಯ್ತಾರೆ. ಹೀಗಾಗಿ ಭೈರಪ್ಪನವರು ನನಗೆ ಈ ಬಲಪಂಥೀಯರು ಅನಿಸಂಗಿಲ್ಲ, ಎಡಪಂಥೀಯರು ಅನಿಸಂಗಿಲ್ಲ, ಮಧ್ಯಪಂಥೀಯರಂತೂ ಮೊದಲೇ ಅನಿಸಂಗಿಲ್ಲ. ಅವರು ನನಗೆ ಒಬ್ಬ ಹಿಂದೂ ಪಂಥದ ಒಬ್ಬ ಡಿಫೆಂಡರ್ ಅಂತ ಅನ್ಸೋದಲ್ಲ, ಹಿಂದೂ ಪಂಥದ ವಿರೋಧಿ ಅಂತ ಅನ್ಸೋದು, ಇನ್ನು ಬೇರೆ ಧರ್ಮದ ವಿರೋಧಿ ಅಂತ ಅನಿಸೋದಲ್ಲ, ಪರನೂ ಅನಿಸ್ತಲ್ಲ. ಅವರ ಕೆಲವು ಕಾದಂಬರಿಗಳು, 1-2 ಕಾದಂಬರಿಗಳು ಈ ಅನ್ಯ ಸಂಸ್ಕೃತಿಯ ವಿರುದ್ಧ ಇದ್ದರೂ ಕೂಡ ಅದೇನೋ ಸಾಂದರ್ಭಿಕ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಆ ಒಂದು ಕಾಲಘಟ್ಟದಲ್ಲಿ, ಮಧ್ಯಯುಗದಲ್ಲಿ ಆಗಿರ್ತಕ್ಕಂಥ ಒಂದು ಏನಿತ್ತಲ್ಲ ಆ ಅಮಾನವೀಯ ಹಿಂಸೆ, ಆ ಅಮಾನವೀಯ ಹಿಂಸೆಯನ್ನು ಧರ್ಮದ ಹೆಸರಿನಲ್ಲಿ ಕೆಲವು ಉಪಯೋಗ ಮಾಡಿಕೊಂಡಿರೋದ್ರಲ್ಲ, ಅದನ್ನು ತೋರಿಸಲಿಕ್ಕೆ ಒಂದು ಕಾದಂಬರಿಯನ್ನು ಬರೆದರು. ಆದರೆ ನನಗೆ ಅದು ಕಾದಂಬರಿ ಅಂತ ಅನಿಸಲೇ ಇಲ್ಲ. ಆ ಪಾತ್ರದ ಮೂಲಕ, ಕಾದಂಬರಿಯ ಒಂದು ರೂಪದ ಮೂಲಕ ಅಲ್ಲಿರ್ತಕ್ಕಂಥ ಅತಿಯಾದ ಹಿಂಸೆಯನ್ನು ಅತಿಯಾದ ರೀತಿಗಳಲ್ಲಿ ಭೈರಪ್ಪನವರು ಹೇಳಲಿಕ್ಕೆ ಪ್ರಯತ್ನಪಟ್ಟರು. ಹೀಗಾಗಿ ಅದು ನನಗೆ ಕಾದಂಬರಿ ಅಂತ ಅನಿಸಲಿಲ್ಲ. ಉಳಿದ ಕಾದಂಬರಿ ಅನಿಸಿದ್ರು ಕೂಡ ಆ ಒಂದು ಕಾದಂಬರಿ ನನಗೆ ಕಾದಂಬರಿ ಅಂತ ಅನಿಸಲಿಲ್ಲ. ಅದನ್ನು ಓದಿದ್ದೀನೂ ಕೂಡ ನಾನು. ಅಂದರೆ ಹೀಗಾಗಿ ಈ ಭೈರಪ್ಪನವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಉಪನಿಷತ್ತುಗಳ ಮಾನವೀಯ ಹಿನ್ನೆಲೆಯನ್ನು ನೋಡಿದಾಗ ಭೈರಪ್ಪನವರ ಕಾದಂಬರಿಗಳ ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಆ ಭೈರಪ್ಪನವರ ಕಾದಂಬರಿಗಳಲ್ಲಿ ವ್ಯಕ್ತವಾಗಿರತಕ್ಕಂಥ ಮಾನವೀಯತೆ ಕೂಡ ಸಿಗುತ್ತೆ. ಇಲ್ಲದಿದ್ದರೆ ಆಗುತ್ತೆ, ಭೈರಪ್ಪ ಬಲಪಂಥೀಯ, ಅವನೊಬ್ಬ ಧರ್ಮ ಪ್ರತಿಪಾದಕ, ಅವನು ಹಾಗೆ ಇವನು ಹೀಗೆ, ಇನ್ನೊಂದು ಧರ್ಮ ಟೀಕೆ ಮಾಡಿದ, ಅನ್ಯ ಸಂಸ್ಕೃತಿಯನ್ನು ಅವಹೇಳನ ಮಾಡಿದ, ಇತ್ಯಾದಿ ತಳಬುಡವಿಲ್ಲದ ವಾದಗಳನ್ನು ಮಾಡುತ್ತಾ ಸಮಾಜದಲ್ಲಿ ಏನು ಮಾಡ್ತೀವಿ, ನಾವು ಘರ್ಷಣೆಯನ್ನು ಹುಟ್ಟಾಕಿ ಸಮಾಜವನ್ನು ಒಳಿತಾ ಇದ್ದೇವೆ, ಜನರನ್ನು ಒಳಿತಾ ಇದ್ದೇವೆ. ಅದನ್ನು ಎಡಪಂಥೀಯರಾಗಲಿ ಬಲಪಂಥೀಯರಾಗಲಿ ಯಾವುದೇ ಧರ್ಮವಾದರಾಗಲಿ ಮಾಡಲಿಕ್ಕೆ ಇಷ್ಟಪಡಲ್ಲ. ನಿಜವಾದ ಧರ್ಮವಂತರು, ಧಾರ್ಮಿಕರು ಏನು ಮಾಡ್ತಾರೆ, ಜನರ ಹೃದಯವನ್ನು ಸೇರಿಸ್ತಾರೆ ಹೊರತು ಜನರ ಹೃದಯವನ್ನು ಹೊಡೆಯೋದು. ನಿಜವಾದ ಬರಹಗಾರ ಜನರ ಹೃದಯಗಳನ್ನು ಬೆಸ್ತಾನೆ, ಅವರನ್ನು ಉನ್ನತ ಜ್ಞಾನಕ್ಕೆ, ಉನ್ನತ ಮಾರ್ಗಕ್ಕೆ ಕೊಂಡೊಯ್ತಾನೆ ಹೊರತು ಈ ಕೆಳಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಕೆಳಮಟ್ಟಕ್ಕೆ ಕೊಂಡೊಯ್ದರೆ ಅವನು ಬರಹಗಾರನಾಗೋದಲ್ಲ, ಅದು ಧರ್ಮನೇ ಆಗೋದಲ್ಲ, ಅದು ಧಾರ್ಮಿಕತೆಯೇ ಆಗೋದಿಲ್ಲ ಅಂತ ಎಷ್ಟೋ ಪಂಥಗಳು ನಮ್ಮಲ್ಲಿದ್ದಾವೆ. ಈಗ ರಷ್ಯಾದಲ್ಲಿ ಕೂಡ ಕಮ್ಯುನಿಸ್ಟರು ಬಂದಾಗ ಆ ದೇವರ ವಿರೋಧಿ ಅಂತ ಹೇಳಿದ್ರು ಕೂಡ ಅಲ್ಲಿ ಕ್ರಿಶ್ಚಿಯಾನಿಟಿ ಫಾರ್ ಕಮ್ಯುನಿಸಮ್ ಅಂತ ಬೆಳವಣಿಗೆ ಇತ್ತು. ಅದೇ ರೀತಿ ಚೈನಾದಲ್ಲಿ ಕೂಡ ಬೇರೆ ಬೇರೆ ರೂಪದಲ್ಲಿದ್ದಾವೆ. ಇನ್ನೂ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿದ್ದಾವೆ. ಭಾರತದಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿದೆ. ಭಾರತದಲ್ಲಿ ಯಾವುದೇ ಮತ ಪಂಥಗಳು ಬಂದರೂ ಕೂಡ ಅವು ಭಾರತೀಯರು ಒಳಗಾಗಿಬಿಡ್ತವೆ.
ಭಾರತೀಯರಲ್ಲಿ ಒಂದಾಗ್ತವೆ. ಒಂದಾಗಿರ್ಲಿಕ್ಕೇನಪ್ಪ ಅಂತ ಅವು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವಷ್ಟಕ್ಕೆ ಅವೇ ಹೊರಟು ಹೋಗಿಬಿಡ್ತಾವೆ. ಅವುಗಳ ವಿರುದ್ಧ ನಾವೇನು ಹೋರಾಟ ಮಾಡಬೇಕಾಗಲ್ಲ. ಈ ಭಾರತದ ನೆಲಕ್ಕೆ ಬಂದ ಮೇಲೆ, ಮಣ್ಣಿನ ಮೇಲೆ ಕಾಲಿಟ್ಟ ಮೇಲೆ, ಇಲ್ಲಿ ನೀರು ಕುಡಿದ ಮೇಲೆ ಅವು ಭಾರತೀಯತ್ವವನ್ನು ಸ್ವೀಕಾರ ಮಾಡಬೇಕು. ಇಲ್ಲದ್ರೆ ಅವಕ್ಕವೇ ಬಿಷ್ಟೇ ಬಿಟ್ಟು ಹೋಗ್ಬೇಕು ಅಷ್ಟೇ. ಎರಡೇ ದಾರಿಗಳಿರೋದ್ರಲ್ಲಿ ಅದನ್ನು ನಾವು ನೋಡಿದ್ದೇವೆ, ಇತಿಹಾಸದಲ್ಲಿ ಕಂಡಿದ್ದೇವೆ. ಈಗ ಇಲ್ಲಿಗೆ ಬಂದಿರತಕ್ಕಂಥ ಎಷ್ಟೋ ಧರ್ಮಗಳು ಅವು ಭಾರತೀಯ ಧರ್ಮಗಳಾಗಿಬಿಟ್ಟಿದ್ದಾವೆ ಅಂತೇಳಿ. ಏನಿದ್ರು ವ್ಯತ್ಯಾಸ ಈ ಊಟ ಮಾಡೋದ್ರಲ್ಲಿ, ಈ ಮದುವೆ ಮುಂತಾದ ವಿಷಯಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ. ಆದರೆ ಈ ಮಾನವೀಯ ವಿಷಯಗಳಲ್ಲಿ ಆ ಪ್ರಶ್ನೆಗಳಲ್ಲೇ ಬರೋದಿಲ್ಲ. ನನ್ನ ಊರಿನಲ್ಲಿರ್ತಕ್ಕಂಥ ಎಷ್ಟೋ ಜನ ಬೇರೆ ಧರ್ಮದವರ ದೇವರಿಗೂ ಕೂಡ ನಡ್ಕೊಳ್ತಾರೆ, ದೀರ್ಘ ನಮಸ್ಕಾರ ಹಾಕ್ತಾರೆ, ಸಕ್ರೆ ಓದಿಸ್ತಾರೆ, ಚರ್ಚಿಗೂ ಹೋಗ್ತಾರೆ. ಆದರೆ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ಧರ್ಮವನ್ನು ಮತ್ತೆ ನಡೆಸ್ತಿರ್ತಾರೆ. ಅವರು ಕೂಡ ಅಷ್ಟೇ. ಅವರು ಕೂಡ ಎಷ್ಟೋ ದೇವತೆಗಳಿಗೆ ನಡ್ಕೊಳ್ತಾರೆ, ಸೀರೆ ಉಡಿಸ್ತಾರೆ, ನೈವೇದ್ಯ ಮಾಡ್ತಾರೆ. ಮದುವೆ ಆದರೆ ಒಂದು ಸಾಮಾನ್ಯ ಪ್ರದೇಶದಲ್ಲಿ ಎಲ್ಲರೂ ಬಂದು ಊಟ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಊಟವನ್ನು ಮಾಡಿಸಿ ಆ ಊರಿನಲ್ಲಿ ತಮ್ಮ ಧನ್ಯತೆಯನ್ನು ವ್ಯಕ್ತಪಡಿಸ್ತಾರೆ. ಆ ಊರಿನ ಒಬ್ಬ ವ್ಯಕ್ತಿಯಾಗಿ ಬಾಳ್ತಾ ಇದ್ದಾರೆ. ನಾನು ಇಂಥ ಹಳ್ಳಿಗಳನ್ನು ಎಷ್ಟೋ ನೋಡಿದ್ದೀನಿ ನಾನು. ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕವೇ ಆಗಿರ್ಬೋದು, ಅಥವಾ ಬೇರೆ ಬೇರೆ ಭಾಗಗಳಾಗಿರ್ಬೋದು. ಅಂದರೆ ಈ ರೀತಿಯಲ್ಲಿ ಇಲ್ಲಿ ಜನರ ಜೀವನ ಇರುವಾಗ ಈ ಜನರ ಜೀವನವನ್ನು ಹೊಡೆದು ಆಳಿ ತಮ್ಮ ಲಾಭವನ್ನು ಘೋಷಿಸಿಕೊಳ್ಳಲಿಕ್ಕೆ, ತಮ್ಮ ಲಾಭವನ್ನು ಮಾಡಿಕೊಳ್ಳಲಿಕ್ಕೆ ಎಷ್ಟೋ ಶಕ್ತಿಗಳಿದ್ದಾವಲ್ಲ, ಆ ಶಕ್ತಿಗಳು ಹೀಗೆ ಈ ಜನರನ್ನು ವಿಭಾಗ ಮಾಡಿ ಬೇರೆ ಬೇರೆ ಹೆಸರಿನೆಲ್ಲ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಭೈರಪ್ಪನವರು ಎಂದೂ ಬಲಿಯಾಗಲಿಲ್ಲ. ಸಾಮಾನ್ಯವಾಗಿ ಜಾಗೃತ ಲೇಖಕ ಅಥವಾ ಜಾಗೃತ ಬರಹಗಾರ ಎಂದೂ ಬಲಿಯಾಗಲಿಲ್ಲ. ಎಡಪಂಥೀಯವರು ಬಲಪಂಥೀಯರಂತ ಕರೆದರೂ ಕೂಡ ಭೈರಪ್ಪ ಬಲಪಂಥೀಯರ ಯಾವುದೇ ಪಕ್ಷ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಲಿಲ್ಲ. ತಮ್ಮ ಅಭಿಪ್ರಾಯಗಳನ್ನು ಹೇಳಿರ್ಬೋದು ವೈಯಕ್ತಿಕವಾಗಿ, ಅದು ಬೇರೆ. ಆದರೆ ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿಲ್ಲ. ಅದೇ ರೀತಿ ಎಡಪಂಥೀಯ ಲೇಖಕರು ಕೂಡ ಇದ್ದಾರೆ. ಅವರು ಎಡಪಂಥೀಯರಾದರೂ ಕೂಡ ಎಷ್ಟೋ ಸಂಘಟನೆಗಳೊಂದಿಗೆ ಸಂಬಂಧ ಇಟ್ಟುಕೊಂಡರೂ ಕೂಡ ಅವರು ಮಾನವೀಯ ನೆಲೆಯಲ್ಲಿ ಅವುಗಳಲ್ಲಿ ಭಾಗವಹಿಸ್ತಿದ್ರೆ ಹೊರತು ಬೇರೆ ರೀತಿಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹೀಗಾಗಿ ಈ ಬೆಳವಣಿಗೆಯಲ್ಲಿ ಇರತಕ್ಕಂಥ, ಏನೂ ಓದಿಲ್ಲದೆ ಇರತಕ್ಕಂಥ, ಯಾವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ, ಯಾವುದೋ ಕೆಲವು ಸಂದರ್ಭಗಳಲ್ಲಿ ಅನಾವಶ್ಯಕ ಸಂದರ್ಭಗಳಿಗೆ ಬಲಿಯಾಗಿ ತಮ್ಮನ್ನು ತಾವು ಬಲಿ ಕೊಡ್ತಕ್ಕಂಥ ಒಂದು ಜನವರ್ಗ ಇದೆಯಲ್ಲಿ, ಅಶಿಕ್ಷಿತ ಮತ್ತು ಶಿಕ್ಷಿತ ಜನವರ್ಗ ಇದೆಯಲ್ಲ, ಆ ಜನವರ್ಗಗಳನ್ನು ಹಿಡಿದಿಬ್ಬಿಸಿ ತಮ್ಮ ಭಾವನೆಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ರೀತಿಯಾಗಿ ಯಾವುದೇ ಒಂದು ಬರಹಗಾರನಿಗೆ, ಕಾದಂಬರಿಕಾರನಿಗೆ ಪಟ್ಟಕ್ಕಿಟ್ಟುಕೊಡುತ್ತಾರೆ. ಅದು ಭೈರಪ್ಪನ ಅಷ್ಟೇ ಅಲ್ಲ, ಉಳಿದ ವಿಷಯಗಳಲ್ಲಿ ಕೂಡ ಆಗುತ್ತೆ. ಅದರಿಂದ ಕೆಲವರು ಮಾತ್ರ ಹೊರಗುಳಿತಾರೆ, ಕೆಲವರು ಮಾತ್ರ ಅದನ್ನು ಗೆದ್ದು ಬರ್ತಾರೆ. ರಷ್ಯಾದಲ್ಲಿ ಕೂಡ ನೋಡಿದ್ದೇವೆ. ಟಾಲ್ಸ್ಟಾಯ್ ಅಂತ ವ್ಯಕ್ತಿ ಒಬ್ಬ ಜಮೀನ್ದಾರಿ ಪದ್ಧತಿಯಿಂದ ಬಂದರೂ ಕೂಡ, ದೊಡ್ಡ ಜಮೀನ್ದಾರನಾಗಿದ್ದರೂ ಕೂಡ ಅವನು ಜಮೀನ್ದಾರನಾಗಿ ಎಂದೂ ಉಳಿಲಿಲ್ಲ. ಅವನು ಅದನ್ನು ಬೇರೆ ಬೇರೆ ಸಾಹಿತ್ಯದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಇಂಗ್ಲೆಂಡಿನಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇಂಗ್ಲೆಂಡು ಭಾರತವನ್ನು ಆಳ್ತಿರುವಾಗ ಅಲ್ಲಿರ್ತಕ್ಕಂಥ ಬರ್ಟ್ರಂಡ್ ರಶೆಲ್ ಆಗಲಿ, ಬರ್ನಾರ್ಡ್ ಶಾ ಆಗಲಿ ಎಂದು ಇಂಗ್ಲೆಂಡ್ ಜೊತೆಗೆ ಉಳಿಲಿಲ್ಲ. ಅವರು ಇಂಗ್ಲೆಂಡನ್ನು ಡಿಫೆಂಡ್ ಮಾಡಿಕೊಳ್ಳಿಲ್ಲ. ಅವರು ಮಾನವೀಯತೆಯನ್ನು ಡಿಫೆಂಡ್ ಮಾಡಿಕೊಂಡ್ರೆ ಹೊರತು ಇಂಗ್ಲೆಂಡನ್ನು ಡಿಫೆಂಡ್ ಮಾಡಿಕೊಳ್ಳಿಲ್ಲ. ಅವರು ಅತ್ಯುನ್ನತ ಮಟ್ಟದ ಬರಗಾರ ಬರ್ಟ್ರಂಡ್ ರಶೆಲ್ ಮತ್ತು ಬರ್ನಾರ್ಡ್ ಶಾನ ಚಿಂತನೆಗಳು ಇವತ್ತು ಕೂಡ ನಡೀತಾ ಇದ್ದಾವೆ. ಬರ್ಟ್ರಂಡ್ ರಶೆಲ್ನ ಚಿಂತನೆಗಳು ಇವತ್ತು ಕೂಡ ಮುನ್ನುಡಿಯಲ್ಲಿದ್ದಾವೆ. ಈ ಬರ್ನಾರ್ಡ್ ಶಾರ ಅನೇಕ ನಾಟಕಗಳು ಕೂಡ ಇವತ್ತು ಕೂಡ ನಮ್ಮ ನಡುವೆ ಇದ್ದಾವೆ. ಅಂದರೆ ಒಬ್ಬ ಬೆಳೆದಿರ್ತಕ್ಕಂಥ ಲೇಖಕನಿಗೆ, ಬರಹಗಾರನಿಗೆ ಮತ್ತು ಕಾದಂಬರಿಕಾರನಿಗೆ, ಸಾಹಿತಿಗೆ ಅಲ್ಲಿ ಮಾನವೀಯತೆ ಮುಖ್ಯ ಆಗ್ತೇ ಹೊರತು ಅದು ಇದು ಅಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡಾಗ ಇಂಥ ವ್ಯಕ್ತಿಗಳನ್ನು, ಇಂಥ ಕಾದಂಬರಿಕಾರರನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸಮಾಜವನ್ನು ಒಂದು ಬೆಳವಣಿಗೆಯ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಇದನ್ನು ಯಾರೋ ದುರುಪಯೋಗಪಡಿಸ್ಕೊಳ್ತಾರೆ. ನೀವು ವಿಘಟಿತರಾಗಿ ಮತ್ತೆ ಕೆಳ ಹಂತದ ಬದುಕಿನಲ್ಲಿ ನಾವು ಬಾಳಬೇಕಾಗತ್ತೆ. ಈ ದಿಕ್ಕಿನತ್ತ ಏನು ಮಾಡಬೇಕು? ಈ ದಿಕ್ಕಿನತ್ತ ನಾವು ಈ ಕಾದಂಬರಿಗಳನ್ನು ಬಿಟ್ಟು ನಮ್ಮನ್ನು ಅಗಲಿದ ಕಾದಂಬರಿಕಾರ ಇದ್ದಾರಲ್ಲ, ಅವರನ್ನು ನಾವು ನೋಡಬೇಕು. ಆವಾಗ ಮಾತ್ರ
ಅವರಿಗೆ ಸರಿಯಾದ ಒಂದು ನಮನವನ್ನು ಸಲ್ಲಿಸಿದಂಗಾಗುತ್ತದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅವರ ಕುರಿತು ಸಾಕಷ್ಟು ವಿಡಿಯೋಗಳು ಚಲಾವಣೆಯಲ್ಲಿದ್ದಾವೆ. ಆದರೆ ಯಾರೂ ಕೂಡ ಈ ಅಂಶಗಳ ಕಡೆ ಕೊಂಡೊಯ್ತಾ ಇಲ್ಲ. ಯಾಕಂದರೆ ಅಲ್ಲಿ ಕೂಡ ಈ ಮೀಡಿಯಾದಲ್ಲಿ ಒಂದು ವರ್ಗ ಇದೆ. ಆ ಮೀಡಿಯಾದಲ್ಲಿ ಇರತಕ್ಕಂಥ ವರ್ಗ ಅದೇನು ಮಾಡ್ತದೆ, ಇಂಥ ಅನಾವಶ್ಯಕ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಏನು ಮಾಡ್ತದೆ, ಅವರ ನಿಜ ವ್ಯಕ್ತಿತ್ವವನ್ನು ಮರೆಮಾಚಿಬಿಡ್ತದೆ. ಅವರು ಆ ವ್ಯಕ್ತಿ ಎಡಪಂಥದವರಿರ್ಬೋದು, ಬಲಪಂಥದಲ್ಲಿರ್ಬೋದು, ಇನ್ನು ಯಾವುದೋ ಪಂಥದಲ್ಲಿರ್ಬೋದು, ಯಾವುದೋ ಧರ್ಮದಲ್ಲಿರ್ಬೋದು, ಅದನ್ನು ಭಾಳ ಸೂಕ್ಷ್ಮವಾಗಿ ಮಾಡ್ತಕ್ಕಂಥ ಒಂದು ವರ್ಗ, ಮೀಡಿಯಾ ವರ್ಗ ನಮ್ಮಲ್ಲಿ ಇಟ್ಕೊಂಡು ಬಿಟ್ಟಿದೆ ಈಗಾಗಲೇ. ಇಂಥವುಗಳಿಂದ ಕೂಡ ನಾವು ಜಾಗೃತರಾಗಿರಬೇಕು. ಅಂದಾಗ ಮಾತ್ರ ಈ ನಿಜವಾದ ಬರಹಗಾರರು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆವಾಗ್ತಾಯಿದೆ. ನಿಜವಾದ ಸಮಾಜದ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯತೆ. ಅಂದಾಗ ಮಾತ್ರ ನಾವು ಈ ಸುಂದರ ಸಮಾಜದ ಕನಸನ್ನು ಕಂಡಿದ್ವಲ್ಲ ಆ ಕಡೆಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ವಿಷಯವನ್ನು ನಾನು ಹೇಳಲಿಕ್ಕಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ನೀವೆಷ್ಟು ಮಟ್ಟಿಗೆ ನಾನು ಅರ್ಥ ಮಾಡಿಕೊಳ್ತಾರೋ ಗೊತ್ತಿಲ್ಲ. ಬಟ್ ವಾಟ್ ಈಸ್ ದೇರ್ ಇನ್ ಮೈ ಮೈಂಡ್ ಎಸ್ ಬಿನ್ ಎಕ್ಸ್ಪ್ರೆಸ್ಡ್ ಟು ಯು. ದಿಸ್ ಇಸ್ ವಾಟ್ ಐ ಹ್ಯಾವ್ ಡನ್ ಇಟ್ ಟಿಲ್ ದಿಸ್ ಟೈಮ್. ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ. ಅವುಗಳನ್ನೆಲ್ಲ ಒಂದೇ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಯಾವಾಗಾದರೂ ಸಂದರ್ಭ ಸಮಯ ಸಿಕ್ಕಾಗ ಅವುಗಳ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗುವ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಮಸ್ಕಾರ.